ಎಲ್ಲರಿಗೂ ಶುಭ ಮುಂಜಾನೆ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 5:30 ಆಗಿದೆ. ನಾನು ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ರಂಗೋಲಿ ಹಾಕಿದ್ನಲ್ವ, ಸೊ ಅದಕ್ಕೆ ಅರಿಶಿನ ಕುಂಕುಮ ಹಾಕ್ತಾಯಿದ್ದೆ. ಹಾಗೆ ನಾನು ವಸ್ತು ಪೂಜೆನೂ ಮಾಡಿದ್ದೆ ಆಲ್ರೆಡಿ. ಹಾಗೆ ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಹೂವು ಇಡ್ತಾ ಇದ್ದೆ ರಂಗೋಲಿ ಮೇಲೆ. ಈ ಥರ ಬಾಗಿಲ ಮುಂದೆ ರಂಗೋಲಿ ಹಾಕಿದರೆ ಸೈಡು ಒಂದು ಹೂ ಇದ್ದರೆ ಹಿಡಿ, ಒಳ್ಳೆಯದು. ಅದು ಯಾವುದೇ ನಕಾರಾತ್ಮಕ ಶಕ್ತಿಗಳು ಬರೋದಿಲ್ಲ. ಹಾಗೆ ಮನೇಲಿ ನೆಗೆಟಿವಿಟಿ ಇರೋದಿಲ್ಲ ಚಿಕ್ಕ ಮಕ್ಕಳು ಇರೋದ್ರಿಂದ. ಹಾಗೆ ಪೂಜೆನೂ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೆ. ನೋಡಿ, ಪೂಜೆನೂ ಆಗಿದೆ. ನಾಷ್ಟ ಬಂದು ಇವತ್ತು ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಶೇಂಗಾ ಕಾಳು ಮತ್ತು ಜೀರಿಗೆ, ಸಾಸಿವೆ, ಕರಿಬೇವು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟಮಾಟೆ ಹಣ್ಣು ಹಾಕಿ ಫ್ರೈ ಮಾಡಿಕೊಂಡು ಒಂದು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಒಗ್ಗರಣೆ ಹುಳಿ ರೆಡಿ ಆಗುತ್ತೆ. ನೋಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಆಮೇಲೆ ಒಂದು ನಿಂಬೆಹಣ್ಣು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಣಸೆ ರಸನೂ ಹಾಕ್ಕೊಳ್ಳಿ, ನಡೆಯುತ್ತೆ, ಯಾವುದಾದ್ರೂ ಪರವಾಗಿಲ್ಲ.